ಮಾರ್ಕೆಟ್ ಬೀಳ್ತಾ ಇದೆ ಅಂತಂದರೆ ಪ್ಯಾನಿಕ್ ಆಗಿ ಸೆಲ್ ಮಾಡ್ತೀವಿ. ಬಟ್ ಬಿಗ್ ಪೀಪಲ್, ಬಿಗ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ ಅಂತಂದರೆ, ಮಾರ್ಕೆಟ್ ಬಿದ್ದಿದೆ ಅಂತಂದರೆ ಅವಾಗ ಇನ್ವೆಸ್ಟ್ ಮಾಡ್ತಾರೆ ಅವರು. ಸ್ಟಾಕ್ ಮಾರ್ಕೆಟಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರು ಒಂದು ಕೋಟ್ ಹೇಳಿದ್ದಾರೆ, ಏನಂತಂದರೆ, ವೆನ್ ಎವ್ರಿ ಒನ್ ಈಸ್ ಸೆಲ್ಲಿಂಗ್ ಯು ಬೈ, ವೆನ್ ಎವ್ರಿ ಒನ್ ಈಸ್ ಬೈಯಿಂಗ್ ಯು ಸೆಲ್. ಎಲ್ಲರೂ ಈಗ IT ಕತೆ ಮುಗೀತು ಅಂತ ಥಿಂಕ್ ಮಾಡ್ತಾ ಇರ್ತಾರೆ, ಬಟ್ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ. ವೋಲ್ಟೇಜ್ ಇದ್ದಾಗ ಓವರ್ ನೈಟಲ್ಲಿ ಏನಾದರೂ ಆಗ್ಬೋದು, ನ್ಯೂಸ್ಗೆ ಒಂದು ಸತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಾ ಇರುತ್ತೆ. ಸ್ವಲ್ಪ ಅವಾಯ್ಡ್ ಮಾಡಿ ಒನ್ಸ್ ನ್ಯೂಟ್ರಲೈಸ್ ಆದಮೇಲೆ ನಾವು ಇನ್ವೆಸ್ಟ್ ಮಾಡ್ಕೋಬೋದು, ಅಥವಾ ಸಪೋರ್ಟ್ ಥರ ವರ್ಕ್ ಆಗುತ್ತೆ. ನೋಡಿ, ನವಂಬರ್ 2016 ಮತ್ತು ಡಿಸೆಂಬರ್ 2016 ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಥರ ತಗೊಂಡು ಮೇಲೆ ಹೋಗಿತ್ತು. ನಮಸ್ಕಾರ ಎಲ್ಲರಿಗೂ, ನಾನು ರಂಗದಮ್, NISM ಸರ್ಟಿಫೈಡ್ ಟ್ರೈನರ್ ಹಾಗೂ TD ಅಕಾಡೆಮಿ ಯಲಹಂಕ ಬ್ರಾಂಚ್ಗೆ ಬ್ರಾಂಚ್ ಹೆಡ್ ಆಗಿದ್ದೀನಿ. The information we are providing in this channel is only for educational purpose, not any buy or sell recommendation. ಸೊ ನಾವು ಏನಂತಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಜುಕೇಟ್ ಮಾಡಬೇಕಂತ ಒಂದು ಇಂಟ್ರೆಸ್ಟಿಂದ ಈ ವಿಡಿಯೋಸ್ ಮಾಡ್ತಿದ್ವಿ. ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಲಾಸ್ಟ್ ಒಂದು 2 ವೀಕ್ಸಿಂದ ಮಾರ್ಕೆಟ್ ಬೀಳ್ತಾನೇ ಇದೆ. ರೀಸನ್ ಏನಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಏನಂದರೆ US ಮತ್ತು ಇರಾನ್ ಯುದ್ಧ ನಡೀತಾ ಇದೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲರದ್ದು ಪೋರ್ಟ್ಫೋಲ್ ರೆಡ್ಡಲ್ಲೇ ಇರುತ್ತೆ, ನಮಗೆ ಬೇಜಾರಾಗ್ತಾ ಇರುತ್ತೆ. ಸೊ ಏನು ಮಾಡೋಣ ಅಂತ ಕೆಲವರು ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ. ಅಂದರೆ ಪ್ಯಾನಿಕ್ಕಾಗಿ ಇನ್ನೂ ಬೀಳುತ್ತೆ ಅಂತ ಹೇಳಿಬಿಟ್ಟು ಸೆಲ್ ಮಾಡ್ತಾ ಇರ್ತಾರೆ, ಲಾಸ್ ಬುಕ್ ಮಾಡ್ತಾ ಇರ್ತಾರೆ. ಪ್ರೀವಿಯಸ್ಲಿ ಒಂದು 10 ಇಯರ್ಸ್ ಬ್ಯಾಕ್ ಟೆಸ್ಟ್ ಮಾಡೋಣ. ಪ್ರೀವಿಯಸ್ಲಿ ಈ ಥರ ಯುದ್ಧ ಆದಾಗ ಎಷ್ಟು ಬಿದ್ದಿತ್ತು, ಯಾವ ಥರ ರಿಕವರ್ ಆಗಿತ್ತು, ಇದೆಲ್ಲ ಚೆಕ್ ಮಾಡಿದ್ರೆ, ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಇದಕ್ಕೆ ನಾನು ಓಪನ್ ಮಾಡ್ತಿದ್ದೀನಿ ನಿಫ್ಟಿ ಚಾರ್ಟ್ ನೋಡಿದ್ರೆ ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ತಿದ್ದೀನಿ. ಲಾಸ್ಟ್ ಒಂದು ಆಲ್ಮೋಸ್ಟ್ ಫೆಬ್ರವರಿ 18 ನೋಡಿದ್ರೆ ನಿಯರ್ಲಿ 8% ಬಿದ್ದಿದೆ. ಸೊ ಫೆಬ್ರವರಿ 27 ಆಲ್ಮೋಸ್ಟು ನಿಯರ್ಲಿ 7% ಬಿದ್ದಿದೆ. ಸೊ ಇದು ಓನ್ಲಿ ರೀಸನ್ ಏನಂತಂದರೆ ಯುದ್ಧ. ಸೊ ಈ ಥರ ಯುದ್ಧ ನಡೀತಾ ಇದೆ ಅಂತಂದರೆ ಕ್ರೂಡ್ ಆಯಿಲ್ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಬೀಳುತ್ತೆ. ಏನಕ್ಕೆ ನಾವು ಮೋಸ್ಟ್ ಆಫ್ ದಿ ಕ್ರೂಡ್ ಅನ್ನೋದು ಇಂಪೋರ್ಟ್ ಮಾಡ್ಕೊತಾ ಇರ್ತೀವಿ. ಸೊ ಆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆದರೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್, ಅದಕ್ಕೆ ನಮ್ಮ ಮಾರ್ಕೆಟ್ ಬೀಳುತ್ತೆ. ಸೊ ಇದೇ ರೀತಿ 2022 ರಷ್ಯಾ ಉಕ್ರೇನ್ ವಾರ್ ಆಗಿತ್ತು. ಆವಾಗ ಎಷ್ಟು ಬಿದ್ದಿತ್ತು ಅನ್ಸುತ್ತೆ ನೋಡೋಣ. 2022 ಫೆಬ್ರವರಿಯಲ್ಲಿ ಮಾರ್ಕೆಟ್ ಬಿದ್ದಿತ್ತು ಬಿಕಾಸ್ ಆಫ್ ರಷ್ಯಾ ಉಕ್ರೇನ್ ವಾರು. ಆವಾಗಲೂ ಕೂಡ ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಆವಾಗಲೂ 10% ಬಿದ್ದಿತ್ತು ಬಿಕಾಸ್ ಆಫ್ ರಷ್ಯಾ ಉಕ್ರೇನ್ ವಾರು. ಸೊ ಈ ರೀತಿ ಜನರಲಿ ಏನಂತಂದರೆ ಇಂಡಿಯನ್ ಮಾರ್ಕೆಟು ಎವ್ರಿ 2 to 3 ಇಯರ್ಸ್ಗೆ 15 to 20% ಬೀಳುತ್ತೆ. ಇದಕ್ಕೆ ನಾನು ಒಂದು ಇಂಡಿಕೇಟರ್ ಹಾಕಿ ನಿಮಗೆ ತೋರಿಸಿದ್ದೀನಿ ನೋಡಿ. ನಾನು EMA 500 ಇಂಡಿಕೇಟರ್ ಅಂತ ಹಾಕಿದ್ದೀನಿ. ಪ್ರೀವಿಯಸ್ಲಿ ಒಂದು 5 ಇಯರ್ಸ್ ಅಥವಾ ಒಂದು 10 ಇಯರ್ಸ್ ಡೇಟಾ ಚೆಕ್ ಮಾಡಿದ್ರೆ, ನಾನು ಇಲ್ಲಿ ನೋಡಿ ಲಾಸ್ಟ್ ಆಲ್ಮೋಸ್ಟ್ 2018 ಚೆಕ್ ಮಾಡ್ತಿದ್ದೀನಿ. 2018 ಅಥವಾ 2017 ತಗೋಬೋದು ನಾವು. 2017 ನಾನು ಈಗ ನೋಡಿ ಈ EMA ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ನಾನು 500 ತಗೊಂಡಿದ್ದೀನಿ ಲೆಂತು. ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಥರ ನಮ್ಗೆ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ನಾರ್ಮಲ್ ಏನಾದರೂ ಕ್ರ್ಯಾಶ್ ಆಗಿಲ್ಲ, ಓನ್ಲಿ ಕರೆಕ್ಷನ್ ಆಗಿದೆ ಅಂತಂದರೆ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಥರ ವರ್ಕ್ ಆಗುತ್ತೆ. ನೋಡಿ, ನವಂಬರ್ 2016 ಮತ್ತು ಡಿಸೆಂಬರ್ 2016 ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಥರ ತಗೊಂಡು ಮೇಲೆ ಹೋಗಿತ್ತು. ಅದೇ ರೀತಿ 2018 ಕೂಡ ನವಂಬರಲ್ಲಿ ಸ್ಟ್ರಾಂಗ್ ಫಾಲ್ ಆಗಿತ್ತು, ಅದೇ ರೀತಿ ರಿಕವರ್ ಆಗಿದೆ. ನೆಕ್ಸ್ಟು 2019 ಸೆಪ್ಟೆಂಬರಲ್ಲಿ ಇದೇ ರೀತಿ ಕರೆಕ್ಟ್ ಆಗಿತ್ತು ಮಾರ್ಕೆಟು, ಅಗೈನ್ ರಿವರ್ಸ್ ಆಗಿ ಮೇಲೆ ಹೋಗಿತ್ತು. ಸೊ ಈ ಕ್ರ್ಯಾಶ್ ಆದಾಗ ಯಾವುದೂ ಸಪೋರ್ಟ್ ಥರ ತಗೊಂಡಲ್ಲ. ನೆಕ್ಸ್ಟ್ ನೋಡಿ, ರಿಕವರ್ ಆದಮೇಲೆ 2020 ಸೆಪ್ಟೆಂಬರಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಥರ ತಗೊಂಡು ರಿವರ್ಸ್ ಆಗಿ ಮೇಲೆ ಹೋಗಿದೆ. ರೀಸೆಂಟಾಗಿ ಆಫ್ಟರ್ ಕೋವಿಡ್ 2022 ರಷ್ಯಾ ಉಕ್ರೇನ್ ವಾರ್ ಆದಮೇಲೆ ಎಕ್ಸಾಕ್ಟಾಗಿ ಇಲ್ಲಿವರೆಗೂ ಬಿದ್ದಿತ್ತು, ವಾರ್ ಆದಮೇಲೆ ಆ್ಯಕ್ಚುಲಿ. ಸೊ 2022 ಜೂನಿಂದ ಸ್ಟ್ರಾಂಗ್ ರಿಕವರಿ ಕೊಟ್ಟಿದೆ ಮಾರ್ಕೆಟು. ಅದೇ ರೀತಿ ಇವಾಗ ಎಕ್ಸಾಕ್ಟ್ಲಿ ನೋಡಿದ್ರೆ ಲಾಸ್ಟ್ ಇಯರ್ 2025 ಮಾರ್ಚಲ್ಲಿ ಬಿದ್ದಿತ್ತು ಎಕ್ಸಾಕ್ಟ್ಲಿ. ಮತ್ತು ಅದೇ ರೀತಿ 2025 ಫೆಬ್ರವರಿಯಲ್ಲಿ ಆಲ್ಮೋಸ್ಟು 21,999 ಬಂದಿತ್ತು. ಅದೇ EMA 500 ರಿವರ್ಸ್ ಆಗಿ ಮೇಲೆ ಹೋಗಿತ್ತು. ಈವನ್ ಟ್ಯಾರಿಫ್ ಹಾಕಿದ್ರಲ್ವ 2025 ಏಪ್ರಿಲ್ 7 ಸೇಮ್ ಇದೇ ಝೋನಿಂದ ರಿವರ್ಸ್ ಆಗಿ ಮೇಲೆ ಹೋಗಿದೆ. ಇವಾಗ ನೋಡಿದ್ರೆ ಎಕ್ಸಾಕ್ಟಾಗಿ ನಮ್ಮ ಇಂಡಿಯನ್ ಮಾರ್ಕೆಟು, ನಮ್ಮ ನಿಫ್ಟಿ ಅದೇ ಝೋನಲ್ಲಿದೆ. ಸೊ ನಿನ್ನೆ ಲಾಸ್ಟ್ 2 ಡೇಸಿಂದ ರಿಕವರ್ ಆಗಿತ್ತು, ಮತ್ತು ಇವತ್ತು ಬಿದ್ದಿದೆ. ಸೊ ನೋಡಬೇಕು, ಇಲ್ಲಿಂದ ರಿವರ್ಸ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದ್ದಾವೆ. ಸೊ ಎಕ್ಸಾಕ್ಟಾಗಿ ನಮ್ಮ ಮಾರ್ಕೆಟು ನಿಫ್ಟಿ ಅನ್ನೋದು ಪ್ರೈಸು ಇವಾಗ ನಿಫ್ಟಿ 500 ಇದೆ. ಸೊ ಸ್ಟ್ರಾಂಗ್ ಸಪೋರ್ಟ್ ಹತ್ರ ಇದೆ, ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದ್ದಾವೆ. ಅಗೇನ್ ಇನ್ ಕೇಸ್ ಏನಾದರೂ ವಾರ್ ಹಿಂಗೆ ನಡೀತಾ ಇದೆ, ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾಯಿದೆ ಅಂತಂದರೆ ಬಿಲೋ ಚಾನ್ಸಸ್ಗಳು ಇರ್ತವೆ. ಅಗೇನ್ ದೆರ್ ಈಸ್ ನೋ 100% ಗ್ಯಾರಂಟಿ.
ನಾವು ಏನು 100% ಗ್ಯಾರಂಟಿ ಅನ್ನೋದಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಇಟ್ಸ್ ಆಲ್ ಅಬೌಟ್ ಪ್ರಿಡಿಕ್ಷನ್ಸ್. ಬಟ್ ಇಲ್ಲಿ ನೋಡ್ತಾ ಇದೆ ಅಂತಂದರೆ ಈ EMA 500 ಅನ್ನೋದು ಸ್ಟ್ರಾಂಗ್ ಸಪೋರ್ಟ್ ಥರ ವರ್ಕ್ ಆಗ್ತಾ ಇರುತ್ತೆ. ಲೈಕ್ ಎವ್ರಿ ಟೈಮ್ ಒಂದು 10 to 15% ಅಥವಾ ಒಂದು 20% ಬೀಳ್ತಾ ಇದೆ ಅಂತಂದರೆ ಅಲ್ಲಿಂದ ಸ್ಟ್ರಾಂಗ್ ರಿವರ್ಸಲ್ ಕೊಡ್ತಾ ಇದೆ. ಸೊ ಇಲ್ಲಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಿಂದ ನಾವು ಯಾವ ಥರ ನೋಡಬೇಕು, ತುಂಬ ಜನ ಪ್ಯಾನಿಕ್ ಆಗಿ ಸೆಲ್ ಮಾಡ್ತಾ ಇರ್ತಾರೆ. ಬಟ್ ನಾವು ಸ್ಟಾಕ್ ಮಾರ್ಕೆಟಲ್ಲಿದ್ದಾಗ ಪೇಷನ್ಸ್ ಅನ್ನೋದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕಿಲ್ ನಮ್ಗೆ ಇರಬೇಕಾಗಿರೋದು. ಸೊ ಇಂಥ ಟೈಮಲ್ಲಿ ನಾವು ಏನು ಮಾಡಬೇಕಂತಂದರೆ, ನಾವು ನಮ್ಮ ವಿಷನ್ ಏನಾದರೂ ಲಾಂಗ್ ಟರ್ಮ್ಗೆ ಇದ್ದರೆ ಈ ಥರ ಶಾರ್ಟ್ ಟರ್ಮ್ ಪ್ಯಾನಿಕ್ ಆಗಬಾರ್ದು. ಶಾರ್ಟ್ ಟರ್ಮ್ ವೋಲ್ಟೈಲ್ ಮಾರ್ಕೆಟ್ ಇದ್ದೇ ಇರುತ್ತೆ. ಮಾರ್ಕೆಟ್ ಎಷ್ಟು ಫಾಸ್ಟಾಗಿ ಕೆಳಗಡೆ ಬಂದುಬಿಟ್ರೆ ಅಷ್ಟು ಫಾಸ್ಟಾಗಿ ಮೇಲೆ ಹೋಗುತ್ತೆ. ಅದು ಅವಾಯ್ಡ್ ಮಾಡಿದ್ರೆ ಬೆಟ್ರು. ಏನಕ್ಕಂತಂದರೆ ಲೈಕ್ ವೋಲ್ಟೈಲ್ ಇದ್ದಾಗ ಓವರ್ ನೈಟಲ್ಲಿ ಏನಾದರೂ ಆಗ್ಬೋದು, ನ್ಯೂಸ್ಗೆ ಒಂದು ಸತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಾ ಇರುತ್ತೆ. ಸ್ವಲ್ಪ ಅವಾಯ್ಡ್ ಮಾಡಿ ಒನ್ಸ್ ನ್ಯೂಟ್ರಲೈಸ್ ಆದಮೇಲೆ ನಾವು ಇನ್ವೆಸ್ಟ್ ಮಾಡ್ಕೋಬೋದು ಅಥವಾ ಟ್ರೇಡ್ ಮಾಡ್ಕೋಬೋದು. ಪೊಸಿಷನಲ್ ಟ್ರೇಡಿಂಗ್ ಮಾತ್ರ ಲೈಕ್ ಅವಾಯ್ಡ್ ಮಾಡಿ ಸದ್ಯಕ್ಕೆ, ಎಸ್ಪೆಷಲಿ ಆಪ್ಷನ್ ಸೆಲ್ಲಿಂಗ್ ಸೈಡು. ನೋಡಿ, ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಎಷ್ಟು ಫಾಸ್ಟಾಗಿ ಕೆಳಗಡೆ ಬೀಳುತ್ತೋ ಅಷ್ಟು ಫಾಸ್ಟಾಗಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ನಿಮಗೆ ಈ ಸೈಕಾಲಜಿ ಗೊತ್ತಿದ್ರೆ ಸೊ ನಿಮಗೆ ಲಾಂಗ್ ರನ್ನಲ್ಲಿ ಕಂಪಲ್ಸರಿ ಪ್ರಾಫಿಟ್ ಅನ್ನೋದು ಬರುತ್ತೆ. ಸೊ ನಾವು ಮಾಡಬೇಕಾಗಿರೋದು ಪೇಷನ್ಸ್ ಆಗಿ ಕಾಯಬೇಕಷ್ಟೇ. ಸೊ ಇವಾಗಲೂ ಕೂಡ ಕೆಲವರು ಮೋಸ್ಟ್ ಆಫ್ ದಿ ಪೀಪಲ್, ಈವನ್ ನಮ್ಮದು ಕೂಡ ಪೋರ್ಟ್ಫೋಲಿಯೋ ಎಲ್ಲ ರೆಡ್ಡಲ್ಲಿದ್ದಾವೆ. ಇವಾಗ ನಮ್ಮ ಹತ್ರ ದುಡ್ಡಿದ್ರೆ ಯಾವ್ರೇಜ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಜಸ್ಟ್ ವೆಯ್ಟ್ ಮಾಡಬೇಕು. ಮತ್ತೆ ಅಗೇನ್ ಮಾರ್ಕೆಟ್ ರಿವರ್ಸ್ ಆಗೇ ಆಗುತ್ತೆ. ನಾವು ವೆಯ್ಟ್ ಮಾಡಬೇಕಷ್ಟೇ, ಜಸ್ಟ್ ಟೈಮ್ ಕೊಡಬೇಕು ನಾವು. ಸ್ಟಾಕ್ ಮಾರ್ಕೆಟಲ್ಲಿ ನಾವು ರಿಟೇಲರ್ಸು ಜಾಸ್ತಿ ಮಾಡೋ ಮಿಸ್ಟೇಕ್ ಏನಂತಂದರೆ, ಮಾರ್ಕೆಟ್ ಬೀಳ್ತಾ ಇದೆ ಅಂತಂದರೆ ಪ್ಯಾನಿಕ್ ಆಗಿ ಸೆಲ್ ಮಾಡ್ತೀವಿ. ಬಟ್ ಬಿಗ್ ಪೀಪಲ್, ಬಿಗ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ ಅಂತಂದರೆ, ಮಾರ್ಕೆಟ್ ಬಿದ್ದಿದೆ ಅಂತಂದರೆ ಅವಾಗ ಇನ್ವೆಸ್ಟ್ ಮಾಡ್ತಾರೆ ಅವರು. ಸೊ ನಾವು ಕೂಡ ಮಾಡಬೇಕಾಗಿರೋದು ಮಾರ್ಕೆಟ್ ಬಿದ್ದಾಗ ಇನ್ವೆಸ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿದ್ರೆ April 7th ಆ ಟೈಮಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ 2025 ಅಥವಾ March 2025 ಅಥವಾ ಫೆಬ್ರವರಿ ಎಂಡಿಂಗಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ವಿತಿನ್ 2 months ಮಾರ್ಕೆಟು ನಿಫ್ಟಿನೇ ಆಲ್ಮೋಸ್ಟ್ 15% ರಿಕವರ್ ಆಗಿದೆ. ಅಂದರೆ ಸ್ಟಾಕ್ಸ್, ಕೆಲವು ಸ್ಟಾಕ್ಸು, ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಆಲ್ಮೋಸ್ಟು 20 to 30% ರಿಕವರ್ ಆಗಿದ್ದಾವೆ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಏನು ಮಾಡ್ತಾರೆ ಅಂತಂದರೆ, ಈ ಥರ ಪೀಕಲ್ಲಿದ್ದಾಗ ಹೋಗ್ತಾ ಇದೆ ಅಂತ ಅಲ್ಲಿ ಬೈ ಮಾಡಿಬಿಡ್ತಾರೆ. ಆವಾಗ ಬೀಳುತ್ತೆ. ಆವಾಗ ಏನಂತಾರೆ, ಮಾರ್ಕೆಟಲ್ಲಿ ನನಗೆ ಲಕ್ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಸೆಲ್ ಮಾಡಿಬಿಡ್ತಾರೆ. ಸೊ ನಾವೇನು ಮಾಡಬೇಕಂತಂದರೆ, ಮಾರ್ಕೆಟ್ ಬಿದ್ದಾಗ ಬೈ ಮಾಡಬೇಕು. ಈ ಥರ ಆಪರ್ಚುನಿಟೀಸು ಯಾವಾಗಲೂ ಬರಲ್ಲ. ನೋಡಿ, ಲಾಸ್ಟ್ ಇಯರ್ ಬಂದಿತ್ತು, ಮೇಲೆ ಹೋಗಿಬಿಡ್ತು, ಮತ್ತು ಇವಾಗಲೂ ಅದೇ ಜೋನ್ ಬಂದಿದೆ ಆಲ್ಮೋಸ್ಟು. ಸೊ ಇವಾಗ ನಾವೇನು ಮಾಡಬೇಕಂತಂದರೆ, ಇವಾಗ ಬೈ ಮಾಡಿ ಜಸ್ಟ್ ವೆಯ್ಟ್ ಮಾಡಬೇಕು. ಈಗ ಬಿಗ್ ಪೀಪಲ್, ಬಿಗ್ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಎಲ್ಲರೂ ನಾವು ನೋಡ್ತಾ ಇರ್ತೀವಿ, ಸಕ್ಸಸ್ ಆಗಿರೋರನ್ನ. ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಅವ್ರ ಸೀಕ್ರೆಟ್ ಏನಂತಂದರೆ, ಯಾವಾಗ ಮಾರ್ಕೆಟ್ ಬೀಳುತ್ತೋ ಅವಾಗ ಬೈ ಮಾಡ್ತಾರೆ, ಯಾವಾಗ ಮಾರ್ಕೆಟ್ ಮೇಲೆ ಹೋಗುತ್ತೋ ಅವಾಗ ಸೆಲ್ ಮಾಡಿಬಿಡ್ತಾರೆ. ನಾವು ಉಲ್ಟಾ ಮಾಡ್ತಿದ್ವಿ, ಅದಕ್ಕೆ ನಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸ್ಟಾಕ್ ಮಾರ್ಕೆಟಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರು ಒಂದು ಕೋಟ್ ಹೇಳಿದ್ದಾರೆ. ಏನಂತಂದರೆ, ವೆನ್ ಎವ್ರಿ ಒನ್ ಈಸ್ ಸೆಲ್ಲಿಂಗ್ ಯು ಬೈ, ವೆನ್ ಎವ್ರಿ ಒನ್ ಈಸ್ ಬೈಯಿಂಗ್ ಯು ಸೆಲ್. ಅಂದರೆ ಈಗ ಎಲ್ಲರೂ ಪ್ಯಾನಿಕ್ ಆಗಿ ಸೆಲ್ ಮಾಡ್ತಿದ್ದಾರೆ, ಇಂಥ ಟೈಮಲ್ಲಿ ನಾವು ಬೈ ಮಾಡಬೇಕು. ಮಾರ್ಕೆಟ್ ಮೇಲೆ ಹೋದಾಗ ಎಲ್ಲರೂ ಬೈ ಮಾಡ್ತಾ ಇರ್ತಾರೆ, ಅಂಥ ಟೈಮಲ್ಲಿ ನಾವು ಸೆಲ್ ಮಾಡಬೇಕು. ನಮ್ಮ TD ಅಕಾಡೆಮಿಯಲ್ಲಿ ಕೂಡ ಒಂದು ಇಂಡಿಕೇಟರ್ ಇದೆ, ಎಮೋಷನಲ್ ಇಂಡಿಕೇಟರ್ ಅಂತ ಒಂದಿದೆ. ಏನಂತಂದರೆ, ಎಲ್ಲರೂ ಬುಲ್ಲಿಶ್ ಅಂತ ತಿಳ್ಕೊಳ್ಳಿ, ನೀವು ಬೇರಿಶ್ ಹಾಕಿ. ಎಲ್ಲರೂ ಬೇರೆ ಅಂತಂದರೆ ನೀವು ಬುಲ್ಲಿಶ್ ಹಾಕಿ. ಇದು ವರ್ಕ್ ಆಗುತ್ತೆ. ಇದು ಕೂಡ ನಾವು ಲೈಕ್ ಪ್ರೈಸ್ ಆ್ಯಕ್ಷನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಎಮೋಷನಲ್ ಇಂಡಿಕೇಟರ್ ಅನ್ನೋದು ನಾವು TD ಅಕಾಡೆಮಿಯಲ್ಲಿ ನಾವು ಡೆವಲಪ್ ಮಾಡಿದ್ವಿ. ಅಗೇನ್ ದೆರ್ ಈಸ್ ನೋ ಎನಿ ಇಂಡಿಕೇಟರ್ ಇನ್ TD ಅಕಾಡೆಮಿ, ಟ್ರೇಡಿಂಗ್ ವ್ಯೂ. ಸೊ ಓವರಲ್ಲಿ ನಾನು ಹೇಳ್ತಿದ್ದೀನಿ, ಈ ಥರ ವರ್ಕ್ ಆಗುತ್ತೆ. ಈಗ ಎಲ್ಲರೂ ಪ್ಯಾನಿಕ್ ಆಗಿ ಸೆಲ್ ಮಾಡ್ತಿದ್ದಾರೆ, ನಾವಿವಾಗ ಬೈ ಮಾಡಬೇಕು. ಬೈ ಮಾಡಿ ಒಂದು 6 months to 1 year ಅಥವಾ 2 years ವೆಯ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ನಮಗೆ. ಸೊ ನಮ್ಮ ಕನ್ಫರ್ಮೇಷನ್ಗೋಸ್ಕರ ನಾನು ಇನ್ನೂ ಒಂದು ಟೈಪ್ ಆಫ್ ಟೆಕ್ನಿಕಲ್ ಅನಲೈಸ್ ಮಾಡ್ತಿದ್ದೀನಿ. ನೋಡಿ, ಇವಾಗ ಏನು ಮಾಡಿದ್ದೀನಿ ಅಂತಂದರೆ, ಟೈಮ್ ಫ್ರೇಮ್ ಚೇಂಜ್ ಮಾಡಿದ್ದೀನಿ, ವೀಕ್ಲಿ ಟೈಮ್ ಫ್ರೇಮ್ ಚೇಂಜ್ ಮಾಡಿದ್ದೀನಿ. ಮತ್ತು ಇಂಡಿಕೇಟರ್ ಬಂದು EMA 100 ಹಾಕ್ಕೊಂಡಿದ್ದೀನಿ. ಮುಂಚೆ ನಾವೇನು ಚೆಕ್ ಮಾಡಿದ್ವಿ, 500 ಚೆಕ್ ಮಾಡಿದ್ವಿ, ಇವಾಗ 100 ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ಸಿನಾರಿಯೋ. ಮತ್ತು 2016 ನೋಡಿದೆ, 2016 ನವಂಬರಲ್ಲಿ ಅಲ್ಲೇ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿತ್ತು. ನೀವು ಬೇಕಾದ್ರೆ ನೋಡ್ಬೋದು ಇಲ್ಲಿ. 2017 ನವಂಬರಲ್ಲಿ, ಡಿಸೆಂಬರಲ್ಲಿ ಮತ್ತೆ ಅದೇ ಜೋನ್ಗೆ ಬಂದು ರಿವರ್ಸ್ ಆಗಿ ಮೇಲೆ ಹೋಯಿತು. ಅಗೇನ್ 2018 ಅಕ್ಟೋಬರಲ್ಲಿ ಅದೇ ಜೋನ್ಗೆ ಬಂದು ರಿವರ್ಸ್ ಆಯಿತು. ಅಂದರೆ ಈ ಸ್ಟ್ರಾಂಗ್ ಇಂಡಿಕೇಟರ್ ಅನ್ನೋದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಒಂದು ಸ್ಟ್ರಾಂಗ್ ಸಪೋರ್ಟ್ ಥರ ವರ್ಕ್ ಆಗ್ತಾ ಇದೆ. 2019 ಆಗಸ್ಟಲ್ಲಿ ಕೂಡ ಸೇಮ್ ಅದೇ ಜೋನ್ಗೆ ಬಂದು ರಿವರ್ಸ್ ಆಯಿತು. ಅಗೇನ್ 2022 ಜೂನಲ್ಲಿ ಸೇಮ್ ಜೋನ್, ಮತ್ತು 2023 ಮಾರ್ಚಲ್ಲಿ ಕೂಡ ಅದೇ ರೇಂಜ್ ಬಂದು ರಿವರ್ಸ್ ಆಗಿದೆ. ಲಾಸ್ಟ್ ಇಯರ್ 2025 ಕೂಡ ಅದೇ ಜೋನ್ಗೆ ಬಂದು ರಿವರ್ಸ್ ಆಗಿದೆ. ಇವಾಗಲೂ ಕೂಡ ಸೇಮ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ಅಲ್ಲೇ ಇದೆ.
ಸೊ ಈ ವೀಕ್ ಏನಾದರೂ ಲೈಕ್ ಈ EMA 100 ಮೇಲೆ ಕ್ಲೋಸಿಂಗ್ ಕೊಟ್ಟರೆ ವೀಕ್ಲಿ ಕ್ಯಾಂಡಲ್ ಅಗೇನ್ ನಮಗೆ ನೆಕ್ಸ್ಟ್ ವೀಕಿಂದ ರ್ಯಾಲಿ ಆಗೋ ಚಾನ್ಸಸ್ ಜಾಸ್ತಿ ಇದ್ದಾವೆ. ಸೊ ಈ ಇಂಡಿಕೇಟರ್ನ ನಾವು ಇದೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಬಿಗ್ ಪೀಪಲ್ ಆರ್ ಟೆಲ್ಲಿಂಗ್ ಮಾರ್ಕೆಟ್ ವಿಲ್ ಬಿ ಬುಲ್ಲಿಶ್ ಫ್ರಮ್ ನೆಕ್ಸ್ಟ್ 1 ವೀಕ್. ಸೊ ಬುಲ್ಲಿಶ್ ಆಗೋ ಚಾನ್ಸಸ್ ಜಾಸ್ತಿ ಇದ್ದಾವೆ. ಇನ್ ಕೇಸ್ ಬಿದ್ದರೂ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಅಗೈನ್ ಲೈಕ್ ಕ್ಯಾಶ್ ಇದ್ದರೆ ಮತ್ತೆ ಯಾರು ಮಾಡ್ಕೋಬೋದು. ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ವೆಯ್ಟ್ ಮಾಡಿದ್ರೆ ಮಾರ್ಕೆಟ್ ವಿಲ್ ಗಿವ್ ವೆರಿ ಗುಡ್ ರಿಟರ್ನ್ಸ್. ಸೊ ಈಗಿರೋ ಸಿಚುವೇಶನ್ಗೆ ಯಾವ ಸೆಕ್ಟರ್ಸ್ ಜಾಸ್ತಿ ಬಿದ್ದಿದೆ ಅಂತಂದರೆ ಮೋಸ್ಟ್ಲಿ IT ಸೆಕ್ಟರ್ ಅನ್ನೋದು ತುಂಬ ಜಾಸ್ತಿ ಬಿದ್ದಿದೆ. ಈಗ ನೀವು ನೋಡಿದ್ರೆ IT ಸೆಕ್ಟರ್ ಎಷ್ಟು ಬಿದ್ದಿದೆ ಅಂತಂದರೆ ಇದು ರೀಸನ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು. ರೈಟ್, ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಲಾಸ್ಟ್ ಒಂದು 1 ಮಂತಿಂದ ನಿಯರ್ಲಿ 25% ಬಿದ್ದಿದೆ. 40 ಡೇಸಲ್ಲಿ ಆಲ್ಮೋಸ್ಟ್ 25% ಬಿದ್ದಿದೆ. ಎಲ್ಲರೂ ಈಗ IT ಕತೆ ಮುಗೀತು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ. ಯಾವ ಕಂಪ್ನಿಗಳು ಮುಚ್ಚೋಗಲ್ಲ. ನಾವು ಹೇಗಂತಂದರೆ ಅಮೆರಿಕಕ್ಕೆ ಜಾಸ್ತಿ ಸರ್ವಿಸ್ ಕೊಡ್ತಿದ್ವಿ. ನಮ್ಮ ಕಂಪ್ನೀಸ್, ನಮ್ಮ IT ಕಂಪ್ನೀಸು ಜಾಸ್ತಿ ಸರ್ವಿಸ್ ಕೊಡ್ತಿದ್ದಾವೆ. ಸೊ ಅಗೇನ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇದ್ದಾವೆ. ಸೊ ಈ ಟೈಮಲ್ಲಿ ನಾವು IT ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಲೈಕ್ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಭಯ ಇದೆ ಅಂತಂದರೆ ನಾವು ಆಬ್ವಿಯಸ್ಲಿ IT ETF ಮೇಲೆ ಇನ್ವೆಸ್ಟ್ ಮಾಡ್ಕೋಬೋದು. ಅಗೇನ್ ನೆಕ್ಸ್ಟ್ ಸೆಕ್ಟರ್ ಬಂದು ಫಿನಾನ್ಸ್ ಸೆಕ್ಟರ್ ಕೂಡ ಜಾಸ್ತಿ ಬಿದ್ದಿದೆ. ನೀವು ನೋಡಿದ್ರೆ ನೆಕ್ಸ್ಟ್ ಬಂದುಬಿಟ್ಟು ಫಿನಾನ್ಸ್ ಸೆಕ್ಟರ್ ಕೂಡ ಜಾಸ್ತಿ ಬಿದ್ದಿದೆ. ಲಾಸ್ಟ್ ಒಂದು 3 ವೀಕ್ಸ್ನಿಂದ ಆಲ್ಮೋಸ್ಟ್ 10% ಬಿದ್ದಿದೆ. ಫಿನಾನ್ಸ್ ಅನ್ನೋದು ಎವರ್ಗ್ರೀನ್ ಬಿಸ್ನೆಸ್ ನಮಗೆ. ಸೊ ಫ್ಯೂಚರಲ್ಲಿ ಗ್ರೋ ಆಗ್ತಾನೇ ಇರುತ್ತೆ. ನಾವು ಇವಾಗ ಬಿದ್ದಿದೆ ಅಂತ ಹೇಳಿಬಿಟ್ಟು ಬೈ ಮಾಡಬೇಕು. ಇವಾಗ ಬೈ ಮಾಡ್ಕೊಂಡು ಅಗೈನ್ ಏನೇ ಸ್ಟಾಕ್ ರೆಕಮೆಂಡೇಷನ್ ಇಲ್ಲ, ನೀವು ETF ಮೇಲೇ ಇನ್ವೆಸ್ಟ್ ಮಾಡ್ಬೋದು ಸೇಫಾಗಿ. ಸೊ ನೆಕ್ಸ್ಟ್ ನೋಡಿದ್ರೆ ಆಟೋ ಸೆಕ್ಟರ್ ಕೂಡ ಜಾಸ್ತಿ ಬಿದ್ದಿದೆ. ಅರೌಂಡ್ ಲಾಸ್ಟ್ ಒಂದು 3 ವೀಕ್ಸಿಂದ ನಿಯರ್ಲಿ 10% ಬಿದ್ದಿದೆ ಅದು ಕೂಡ. ಆ್ಯಂಡ್ ಈ ಸಿಚುವೇಷನಲ್ಲಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ಸು, ಸ್ಟ್ರಾಂಗ್ ಆಗಿರೋ ಸೆಕ್ಟರ್ಸ್ ಏನಂತಂದರೆ ಫಸ್ಟ್ಲಿ ಮೆಟಲ್ ಸೆಕ್ಟರ್. ನೀವು ಮೆಟಲ್ ಸೆಕ್ಟರ್ ನೋಡಿದ್ರೆ ಸೊ ರೀಸೆಂಟಾಗಿ ಒಳ್ಳೆ ರ್ಯಾಲಿ ಸಿಕ್ಕಿತ್ತು. ಲೈಕ್ ಲಾಸ್ಟ್ ಒಂದು 3 to 4 ಮಂತ್ಸಿಂದ ಒಳ್ಳೆ ರ್ಯಾಲಿ ಸಿಕ್ತು. ಮೆಟಲ್ ಸೆಕ್ಟರ್ ಎಲ್ಲ ಗೋಲ್ಡು, ಸಿಲ್ವರ್ ಎಲ್ಲ ಮೇಲೆ ಹೋಗಿದ್ದಾವೆ. ಈವನ್ ಮೆಟಲ್ ಸೆಕ್ಟರ್ ಸ್ಟಾಕ್ಸ್ ಎಲ್ಲ ಮೇಲೆ ಹೋಗಿದ್ದಾವೆ. ಈಗ ನೋಡಿ ಇಲ್ಲಿ ಕನ್ಸಲ್ಟೇಟ್ ಆಗ್ತಾ ಇದೆ. ಲಾಸ್ಟ್ ಒಂದು ಸೆಪ್ಟೆಂಬರಿಂದ ನೋಡಿದ್ರೆ ಆಲ್ಮೋಸ್ಟ್ 35% ಮೂವ್ ಆಗಿದೆ. ಸೆಪ್ಟೆಂಬರ್ 1 ಆಲ್ಮೋಸ್ಟ್ ಜನವರಿ ಎಂಡಿಂಗ್ಗೆ 35% ಮೂವ್ ಆಗಿದೆ. ಇವಾಗ ಕನ್ಸಲ್ಟೇಟ್ ಆಗ್ತಾ ಇದೆ. ಈ ಕನ್ಸಲ್ಟೇಷನ್ ಫೇಸ್ ಅನ್ನೋದು ಬ್ರೇಕ್ಔಟ್ ಆದರೆ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಇನ್ ಕೇಸ್ ಈ ಜೋನ್ ಬ್ರೇಕ್ ಡೌನ್ ಆದರೆ ಕೆಳಗಡೆ ಬರೋ ಚಾನ್ಸಸ್ಗಳು ಇರ್ತವೆ. ಬಟ್ ಸ್ಟಿಲ್ ವಿ ಕ್ಯಾನ್ ವೆಯ್ಟ್ ಫಾರ್ ಬ್ರೇಕ್ಔಟ್ ಆರ್ ಬ್ರೇಕ್ ಡೌನ್. ಒನ್ಸ್ ಬ್ರೇಕ್ಔಟ್ ಆದರೆ ನಾವು ಬುಲ್ಲಿಶ್ ಆಗ್ಬೋದು. ಇನ್ ಕೇಸ್ ಲೈಕ್ ಬ್ರೇಕ್ ಡೌನ್ ಆದರೆ ಬೇರೆಸ್ಗೆ ವೆಯ್ಟ್ ಮಾಡಿ ಮತ್ತೆ ಎಲ್ಲಿ ಸಪೋರ್ಟ್ ಇರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಸ್ಟ್ರಾಂಗ್ ಬೈಯಿಂಗ್ ಜೋನಲ್ಲಿ ಬಂದಾಗ ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟ್ ಮಾಡ್ಕೋಬೋದು. ಸೊ ಇನ್ನೊಂದು ಸೆಕ್ಟರ್ ಬಂದುಬಿಟ್ಟು ಫಾರ್ಮಾ ಸೆಕ್ಟರು. ಲಾಸ್ಟ್ ಒಂದು 10 ಇಯರ್ಸಿಂದ ನೋಡಿದ್ರೆ ಯಾವ ಥರ ಮೂವ್ ಆಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಒಂದೇ ರ್ಯಾಲಿ ಸಿಗುತ್ತೆ. ಅದಾದಮೇಲೆ ಒಂದು ಕನ್ಸೋಲಿಡೇಷನ್ ಪೀರಿಯಡ್ ಆಗುತ್ತೆ. ಈ ಕನ್ಸೋಲಿಡೇಷನ್ ಬ್ರೇಕ್ಔಟ್ ಆದಮೇಲೆ ಮತ್ತೆ ಒಂದು ರ್ಯಾಲಿ ಸಿಗುತ್ತೆ, ಮತ್ತೆ ಒಂದು ಕನ್ಸೋಲಿಡೇಟ್ ಆಗುತ್ತೆ, ಮತ್ತೆ ಒಂದು ರ್ಯಾಲಿ ಆಗುತ್ತೆ. ರ್ಯಾಲಿ ಆದಮೇಲೆ ಈಗ ನಾವು ಕನ್ಸೋಲಿಡೇಷನ್ ಫೇಸಲ್ಲಿ ಇದ್ದೀವಿ. ಇದು ಬ್ರೇಕ್ಔಟ್ ಆಗಿದೆ ನೋಡಿ. ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದರೆ ನೆಕ್ಸ್ಟ್ ಒಂದು 2 to 3 ಇಯರ್ಸ್ಗೆ ಫಾರ್ಮಾ ಅನ್ನೋದು ಸಖತ್ತಾಗಿ ಮೂವ್ ಆಗೋ ಚಾನ್ಸ್ ಇದ್ದಾವೆ ಆ್ಯಸ್ ಪರ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಫಾರ್ಮಾದಲ್ಲಿ ಒಳ್ಳೆ ಸ್ಟಾಕ್ಸಲ್ಲಿ ಇದ್ದಾವೆ. ಅಗೇನ್ ನೀವು ಒಂದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕನ್ನೋದು ಏನಿಲ್ಲ. ಫಾರ್ಮಾ ETF ಮೇಲೆ ಇನ್ವೆಸ್ಟ್ ಮಾಡ್ಕೋಬೋದು. ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ಫಾರ್ಮಾ. ಆ್ಯಂಡ್ ಒನ್ ಮೋರ್ ಸೆಕ್ಟರ್ ಬಂದುಬಿಟ್ಟು ಡಿಫೆನ್ಸ್ ಸೆಕ್ಟರ್. ಡಿಫೆನ್ಸ್ ಅನ್ನೋದು ಎವರ್ಗ್ರೀನ್ ಬಿಸ್ನೆಸ್ಸು. ಮೋಸ್ಟ್ ಆಫ್ ದಿ ಪೀಪಲ್ ಲೈಕ್ ನೆಗ್ಲೆಕ್ಟ್ ಮಾಡ್ತಾರೆ. ಎಲ್ಲ ರ್ಯಾಲಿ ಆದಮೇಲೆ ಆವಾಗ ಬೈ ಮಾಡ್ಬೋದು ಅಂತ ಕೇಳ್ತಾರೆ. ಬಟ್ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ಡಿಫೆನ್ಸ್ ಸೆಕ್ಟರ್. ಫ್ಯೂಚರಲ್ಲಿ ಚೆನ್ನಾಗಿ ವೆಲ್ತ್ ಬಿಲ್ಡ್ ಆಗುತ್ತೆ. ಡಿಫೆನ್ಸ್ ಅನ್ನೋದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ಸು ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು. ಏನಕ್ಕಂತಂದರೆ ರೀಸೆಂಟಾಗಿ ನೀವು ಬಜೆಟಲ್ಲಿ ಕೂಡ ಯೂನಿಯನ್ ಬಜೆಟಲ್ಲಿ ಮೋರ್ ದೆನ್ 5 lakh crores ಅಲಾಟ್ ಮಾಡಿದ್ದಾರೆ ಡಿಫೆನ್ಸ್ಗೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಡಿಫೆನ್ಸ್ ಮೇಲೆ. ಸೊ ನೆಕ್ಸ್ಟ್ ಒಂದು 10 ಇಯರ್ಸ್ ಏನಾದರೂ ನೀವು ವಿಷನ್ ಇಟ್ಕೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಪೋರ್ಟ್ಫೋಲಿಯೋಲ್ಲಿ ಕಂಪಲ್ಸರಿ ಡಿಫೆನ್ಸ್ ಸ್ಟಾಕ್ಸ್ ಅನ್ನೋದು ಇರಬೇಕು. ಲೈಕ್ ಟಾಪ್ ಮೋಸ್ಟ್ ಸ್ಟಾಕ್ಸ್ ನೀವು ನೋಡ್ಬೋದು. ಲೈಕ್ ಭಾರತ್ ಎಲೆಕ್ಟ್ರಾನಿಕ್ಸು, HAL ಮತ್ತು ಡೈನಮಿಕ್ಸ್ ಲಿಮಿಟೆಡ್, ಭಾರತ್ ಡೈನಮಿಕ್ಸ್ ಲಿಮಿಟೆಡು, GRSC, ಡೇಟಾ ಪ್ಯಾಟರ್ನ್ಸು, ಟಾಪ್ 3 ಸ್ಟಾಕ್ಸ್ ಎಲ್ಲ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಇದ್ದಾವೆ. ನೀವು ಸೇಫಾಗಿ ಅದರಲ್ಲಿ ಇನ್ವೆಸ್ಟ್ ಮಾಡ್ಕೋಬೋದು.
ಸೊ ಅಗೈನ್ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ನೀವು ಓನಾಗಿ ರಿಸರ್ಚ್ ಮಾಡಿಕೊಂಡು ಮತ್ತೆ ನೀವು ಡೆಸಿಷನ್ ತೊಗೋಬೇಕು. ಜಸ್ಟ್ ನಾನು ತೋರಿಸಿದ್ರೆ ಏನೇ ಸ್ಟಾಕ್ಸ್ ಇರ್ತವೆ ಅಂತ. ಇನ್ ಕೇಸ್ ಒಂದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕಂತಂದರೆ ಅಗೈನ್ ನಮಗೆ ETF ಇರುತ್ತೆ, ಮೊದಲೆಲ್ಲ ಸೋಲ್ ಡಿಫೆನ್ಸ್ ಅಂತ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ನಿಮ್ಮ ವಿಷನ್ ಯಾವಾಗಲೂ ಲಾಂಗ್ ಟರ್ಮ್ಗೆ ಇರಬೇಕು. ಇನ್ ಕೇಸ್ ಇಲ್ಲ ಮಂತ್ಲಿ ಇನ್ಕಮ್ ಜನ್ರೇಟ್ ಮಾಡ್ಕೋಬೇಕಂತಂದರೆ ನೀವು ಆಬ್ವಿಯಸ್ಲಿ ಮಾಡ್ಕೋಬೋದು, ಲೈಕ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಮತ್ತು ಸ್ವಿಂಗ್ ಟ್ರೇಡಿಂಗಲ್ಲಿ. ಸೊ ಈ ಟೈಮಲ್ಲಿ ನಾವೆಲ್ಲರೂ ಎಸ್ಪೆಷಲಿ ನಮ್ಮ TD ಅಕಾಡೆಮಿ ಸ್ಟೂಡೆಂಟ್ಸು ಕರೆಕ್ಟಾಗಿ ಈ ಸೆಕ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ವೆಯ್ಟ್ ಮಾಡಿದ್ರೆ ನೆಕ್ಸ್ಟ್ ಒಂದು 5 to 10 ಇಯರ್ಸ್ಗೆ ಒಳ್ಳೆ ವೆಲ್ತ್ ಬಿಲ್ಡ್ ಆಗುತ್ತೆ. ಎಸ್ಪೆಷಲಿ ನಾನು ಹೇಳಿರೋ ಸೆಕ್ಟರ್ಸ್ ಲೈಕ್ ಫಾರ್ಮಾ ಸೆಕ್ಟರ್ಸು ಮತ್ತು ಡಿಫೆನ್ಸ್ ಸೆಕ್ಟರು, ಅಗೇನ್ IT ಸೆಕ್ಟರ್. ಸೊ ಈ ಟೈಮಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು ಹೈ ರಿಸ್ಕ್ ಇರುತ್ತೆ. ಸೊ ನೀವು ಆಪ್ಷನ್ ಟ್ರೇಡಿಂಗ್ ಮಾಡಬೇಕಾದ್ರೆ ಕೆಲವರು ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ, ಬಟ್ ಈ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟ್ರು. ಏನಕ್ಕಂತಂದರೆ ಲೈಕ್ ವೋಲ್ಟಲ್ಲಿ ಇದ್ದಾಗ ಓವರ್ ನೈಟಲ್ಲಿ ಏನಾದರೂ ಆಗ್ಬೋದು, ನ್ಯೂಸ್ಗೆ ಒಂದು ಸತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಾ ಇರುತ್ತೆ. ಸ್ವಲ್ಪ ಅವಾಯ್ಡ್ ಮಾಡಿ ಒನ್ಸ್ ನ್ಯೂಟ್ರಲೈಸ್ ಆದಮೇಲೆ ನಾವು ಇನ್ವೆಸ್ಟ್ ಮಾಡ್ಕೋಬೋದು ಅಥವಾ ಟ್ರೇಡ್ ಮಾಡ್ಕೋಬೋದು. ಪೊಸಿಷನಲ್ ಟ್ರೇಡಿಂಗ್ ಮಾತ್ರ ಲೈಕ್ ಅವಾಯ್ಡ್ ಮಾಡಿ ಸದ್ಯಕ್ಕೆ, ಎಸ್ಪೆಷಲಿ ಆಪ್ಷನ್ ಸೆಲ್ಲಿಂಗ್ ಸೈಡು. ಇನ್ನು ಸ್ಟಾಕ್ ಮಾರ್ಕೆಟ್ ಅನ್ನೋದು ಕೂಡ ಒಂದು ಬಿಸ್ನೆಸ್ಸು. ಈ ಬಿಸ್ನೆಸ್ ಮಾಡಬೇಕಂತಂದರೆ ಅಥವಾ ಟ್ರೇಡ್ ಮಾಡಬೇಕಂತಂದರೆ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ನನ್ನ ಸಜೆಷನ್ ಏನಂದರೆ ಸ್ಟಾಕ್ ಮಾರ್ಕೆಟ್ ಕಲೀರಿ, ಕಲ್ತ ಮೇಲೆ ನೀಟಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮಾಡಿದ್ರೆ ನೀವು ಒಳ್ಳೆ ದುಡ್ಡೇ ಮಾಡ್ಬೋದು. ಸೊ ಪೇಷನ್ಸ್ ಇರಬೇಕು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲ ಅಂದರೆ ಪೇಷಂಟ್ ಆಗಿಬಿಡ್ತೀವಿ. ಸೊ ನಿಮ್ಗೆ ಏನಾದರೂ ಪ್ರಾಪರಾಗಿ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತಿದ್ರೆ TD ಅಕಾಡೆಮಿಗೆ ಬನ್ನಿ, ನಾವು ಹೇಳ್ಕೊಡ್ತೀವಿ. ಇನ್ ಕೇಸ್ ನೀವು ಕಂಪ್ಲೀಟ್ ಬಿಗಿನರ್ ಆದರೆ ನಮಗೆ TD ಅಕಾಡೆಮಿದಲ್ಲಿ ಎವ್ರಿ ಸಂಡೇ ಒಂದು ಫ್ರೀ ವರ್ಕ್ಶಾಪ್ ನಡೀತಾ ಇರುತ್ತೆ. ಫಸ್ಟ್ ಅದಕ್ಕೆ ಬಂದು ಅಟೆಂಡ್ ಆಗಿ ಅದಾದಮೇಲೆ ನಿಮಗೆ ಕಲಿಬೇಕಂತ ಇಂಟ್ರೆಸ್ಟ್ ಬಂದರೆ ನೀವು ಕಲಿಬೋದು ಇಲ್ಲೇ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.